ಇಂಡಿಯಾದಲ್ಲೇ 2 ಫೇಮಸ್ ಬೈಕ್ ಇದು RR 125. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಗಾಡಿ ಶೇಕ್ ಆಗ್ತಾ ಇದ್ ಗಾಡಿ. ಹೇಳ್ರಪ್ಪ ಹೇಳ್ರು. ಸಣ್ಣ ಪುಟ್ಟ ಯೂಟ್ಯೂಬರ್ಗೆ ಒಂಚೂರು ಹೇಳ್ರಿ. ಮಾತೇ ಇಲ್ಲ. ಗಾಡಿ ನಂಬರ್ ನೋಡಿ ಏನು ಸಕ್ಕತ್ತಾಗಿದೆ. ಸೇಮ್ ಟು ಸೇಮ್ RX ಸೀರೀಸಲ್ಲೇ ಬಿಟ್ಟಿರೋದು ಇದು. RX ಸೀರೀಸ್ ಟೈಪಲ್ಲೇ ಸೈಲೆನ್ಸರ್ ಐತದ ಅದು ನೋಡಲ್ಲಿ, ಅಲ್ಲಿ ರಿಮೂವ್ ಮಾಡಿ ಚೆನ್ನಾಗಿತ್ತು ಗಾಡಿ. ಕವಾಸಕಿ ಇರೋದೇ ಇದು ತುಮಕೂರಲ್ಲಿ. ಬಾಬಾ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಇದ್ದಂಗೆ. ಯಾವ್ದು ಇಷ್ಟ ಅಣ್ಣ ಇಷ್ಟರಲ್ಲಿ? ಎಲ್ಲ 100 ಐತು, 135 ಯಾವುದೂ ಇಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಇದು TVS ಎಕ್ಸ್ಪ್ರೆಸ್ ಅಲ್ವಾ ನೋಡಿ, ಇದು ಫಸ್ಟು ಜನ್ರೇಷನಲ್ಲಿ ಬಂದಿದ್ದು ಗಾಡಿ. ಇದಂತೂ ಕ್ರೇಜಿ ಬೈಕು. ಇದ್ಯಾವ್ದು ಹೇಳಿದ್ದು? ಹೀರೋ ಪಂಚ್ ಇದು. ಈ ಬೈಕ್ ಅಂತೂ ಕ್ರೇಜಿ ಬೈಕು ನೋಡಿ. ಒಳ್ಳೆ ರಾಜದೂತ್ ಸ್ಪೆಷಲಿಸ್ಟ್. ಹ್ಞೂ ನಾವಿಲ್ಲಿ RX ಮಾಡೋಣ. ನಾವು RX ಫ್ಯಾನ್ಸು. ಜಪಾನು. ಹಾಂ ಇವಣ್ದಾ? ಹಾಯ್ ಬ್ರೋ, ಎಷ್ಟನೇ ಓನರ್ ಬ್ರೋ ನೀವು? ನಾವು 5ನೇ ಓನರ್. ಚೆನ್ನಾಗಿ ಮಡಿಕೊಂಡಿದ್ದೀರಾ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ಹೇಳಿ ಬ್ರೋ ನಿಮ್ಮ ಗಾಡಿ ಬಗ್ಗೆ. 1990 ಮಾಡಲು 98cc ಆದರೆ ರಾಕೆಟ್ಟು. ನೀನು ಹಂಗೆ ಯಾರಿಗೆ ಹೊರಟಾತಿ ಹಂಗೆ ಆಡ್ತಾ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾ? ನಾವು ನಿನ್ನ ಸರ್ ಇದು ಸೇಲ್ಗೆಲ್ಲ ಇಲ್ಲ, ನಾವು ಸ್ವಂತ ಪ್ಯಾಷನ್ಗೆ ಅಂತ ಮಡಗಿರೋದು. ಯಾರು ಬಂದ್ರು ನೀವು 10 ಲಕ್ಷ ಕೊಡ್ರಿ 20 ಲಕ್ಷ ಕೊಟ್ಟರು ಗಾಡಿ ಅಂತ ಸಿಗಲ್ಲ. ಅವೆಲ್ಲ ಆಸೆ ಮಡಿಕೊಂಬೇಡಿ, ನೋಡಿ ಗಂಡು ಎಂಜಾಯ್ ಮಾಡಿ ಬ್ರೋ. ನಿಮ್ಮ ಹೆಸರು? ನಮ್ಮ ಹೆಸರು ಧನುಷ್ ಅಂತ. ಹಾಂ ಓಕೆ ಬ್ರೋ. ಗಾಡಿ ನೋಡ್ಬೇಕು ಅಂದ್ರೆ ಇಲ್ಲೇ ಬನ್ನಿ, ಆಟೋಮೋಟಿವ್ ಅಂತ ತೋರಿಸಿ. ಹಾಂ ಬ್ರೋ, ಬಟ್ವಾಡಿ. ಹಾಂ ನೋಡ್ಕೊಂಡು ಹೋಗ್ಬೋದು. ಸರಿ ಸ್ಟಾರ್ಟ್ ಮಾಡಿ. ಒಂದು ರೌಂಡ್ ಸ್ಟಾರ್ಟ್ ಮಾಡಿ. ಕೈಯಲ್ಲಿ ಬರ್ತೀನಿ, ನಾನು ನೋಡಿದ್ದೀನಿ. ರೆಡ್ ಏನು ಕ್ರೇಜಿ ಸೌಂಡು. TVS ಅಂತ ಇತ್ತಲ್ಲ, TVS ಬಂದು ಫಸ್ಟ್ ಹೆಸರು ಇನ್ನೊಂದು ಇಂಡಿಯನ್ ಜೊತೆ 50 ಕೊಲಾಬರೇಟ್ ಮಾಡಿರೋದು. ಫಸ್ಟ್ನೇ ಗಾಡಿ AX 100cc ಇಂಜಿನು 8.2 BHP ಬರುತ್ತೆ. 80 ಸ್ಟಾರ್ಟ್ ಮಾಡಿ ಒಂದ್ಸತಿ ನೋಡೋಣ. ಇದು ಸೌಂಡ್ ಹೆಂಗಿದೆ ನೋಡೋಣ. ಈ 2 ಸ್ಟ್ರೋಕ್ ಸ್ಮೆಲ್ ಮಾತ್ರ ಕ್ರೇಜಿ. ತುಮಕೂರಲ್ಲಿ ಇರೋದೇ ಒಂದು ಸ್ಪೆಷಲ್ ಬೈಕು. ಎಲ್ಲ ಒಂದೊಂದು ಸ್ಪೆಷಲ್ ಗಾಡಿಗಳಿದೆ. ಅಲ್ಲೊಂದು ನೋಡಿ, ಅದು ರಾಜದೂತು. ಹಾಂ ರಾಜದೂತ್ ಬಾಬಿ GTS 175cc ಇಂಜಿನ್ ಬರುತ್ತೆ. ಇದು ಮೇನ್ ಕಂಪ್ನಿಯಿಂದ ಬಂದು GTS ಅಂತ ಬರುತ್ತೆ. ಬಟ್ ಆದರೆ ಫಿಲಮಲ್ಲಿ ಬರುತ್ತಲ್ಲ ಬಾಬಿ. ಹಾಂ ಬಾಬಿ. ಗಾಡಿ ತುಂಬ ಫೇಮಸ್ ಆಗಿದೆ. ಹಾಂ ಇದು ರಾಜದೂತ್ ಕಂಪ್ನಿ ಅಲ್ವಾ? ಎಷ್ಟನೇ ಓನರ್ ಈ ಗಾಡಿ? 3rd ಓನರ್ ನೋಡಿ. ಈ ಸತಿ 26ಗೂ ನಮ್ಮದೇ ಕಪ್ಪು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಕಣಲ್ಲ ಈಸಿ. ಇಲ್ಲೊಡಿಲಿ 3 ಬಟನ್ ಅವೆ, 3 ನಟ್ಟು ಬಿಚ್ಬಿಟ್ಟು ಇದನ್ನು ಹಾಕೋಣ ಹಂಗೆ ಡೈರೆಕ್ಟು. ಪಂಚರ್ ಹಾಕ್ಸೋದೇ ಬೇಕಿರಲಿಲ್ಲ. 5 ಸ್ಪೀಡ್ ಗೇರು. ಸೇಮ್ Z ಹೇಗಿದೆಯೋ ಇದು ಅದೇ ಥರ ಗಾಡಿ. ಒಂದು 120 140 ಕ್ಲಾಕ್ ಮಾಡೋದು ಅಷ್ಟೇ, ಏನೇನು ಇಲ್ಲ ಡೀಟೇಲ್ಸ್. 2000 ಮಾಡಲ್. ಆಮೇಲೆ ತುಮಕೂರಿಗೆ ಎಷ್ಟೇ ಇರೋದು ಈ ಬೈಕು? ತುಮಕೂರಲ್ಲಿ ಒಂದೇ, ಇಂಡಿಯಾದಲ್ಲೇ 2. ಬರೋ ಒಂದು ಸತಿ ಹಂಗೆ ಸ್ಟಾರ್ಟ್ ಮಾಡ್ತೀರಾ ನೋಡಿ. ಸ್ಟಾರ್ಟ್ ಮಾಡ್ತಾ ಇದೆ ಈಗ ನೋಡಿ, ಹೆಂಗಿದೆ ಸೌಂಡು. ಕವಾಸಕಿದು. ಇದು ಇರೋದೇ ಇಂಡಿಯಾದಲ್ಲಿ 2 ಬೈಕು. ಏನು ಕ್ರೇಜಿ ಆಗಿದೆ. RXZ ಟೈಪ್ ಅಂತಿದ್ದು, ಆದರೆ 125cc. RX 135cc ಬರುತ್ತೆ ಅದಕ್ಕೆ.
ನೋಡಿ ಇದಕ್ಕೂ ಮೀಟ್ರ್ ಎಲ್ಲ ಸೇಮ್ RX-Z ಥರನೇ ಬರುತ್ತೆ, ಬಟ್ ಆದರೆ ಒಂದು ಚೂರು ಡಿಫ್ರೆಂಟ್ ಇದೆ ನೋಡಿ. ಇಂಡಿಯಾದಲ್ಲೇ 2 ಗಾಡಿ ಇರೋದು ನೋಡಿ. ಇಲ್ಲಿ ಚಾರ್ಸಿ ನಂಬರ್ ಎಲ್ಲ ಹಂಗೆ ಇದೆ, ಇಂಜಿನ್ ನಂಬರು, ಚಾರ್ಸಿ ನಂಬರು ಫುಲ್ ಎಲ್ಲ ಎದ್ದು ಕಾಣಿಸ್ತಾ ಇದೆ ನೋಡಿ. ಪೆಟ್ರೋಲ್ ಆನು ಆಫ್ಗೆ ಕೀ ನೋಡಿ, ಚೈನ್ ಪ್ಯಾಕೆಟು. ಇದು ಮಾತ್ರ ಬೈಕ್ ಕ್ರೇಜಿ. ಹಾಂ, ಸೀಟ್ ಅಂತೂ ಕಂಫರ್ಟಬಲ್ ಫುಲ್ಲು. ಸಸ್ಪೆನ್ಷನ್ ಅಂತೂ ಹೇಳಂಗೆ ಇಲ್ಲ, ಮಾಮೂಲಿ ಹಳೆ ಬೈಕ್ ಹೆಂಗೆ ಬರ್ತಿತ್ತೋ ಅದೇ ಥರನೇ. ಅರ್ಥವಾಯಿತು ಬಿಡಿ. ಅದ್ರೊಳಗೆ ಬರುತ್ತಲ್ವ? ಹಾಂ, ಅದ್ರೊಳಗೇನೆ ಕಾರ್ಬೊರೇಟ್ರ್ ಇದಕ್ಕೆ. ಇದು ಸೇಮ್ RX-Z ಟೈಪಲ್ಲೇ ಇದೆ ಅಂತ ಹೇಳಿಲ್ಲ ಅವರಲ್ಲಿ. ಕ್ರೇಜಿ. ಹಾಂ, ಇಂಜಿನ್ ಸ್ಟಾಪಾ? ಇಂಜಿನ್ ಸ್ಟಾಪ್ ಅಂದರೆ ಇಂಜಿನ್ ಸ್ಟಾಪ್, ಕಿಲ್ ಸ್ವಿಚ್ಚು ಆನು ರನ್ನು, ಅದರ ಇಂಜಿನ್ ಸ್ಟಾಪು. ಈ ಕಡೆ ಹಾರನ್ ಹೊಡಿತದ? ನಾನು ಹೇಳ್ದೆ ಅಲ್ಲ, ಲೌಡಾನು ಆಗ ಹೋಗಿಲ್ಲ. ಕೋಲಾರು ಕವಾಸಕಿದು ಈ ಗಾಡಿ ಇವತ್ತೇ ಲಾಸ್ಟು. ಇದಾದ್ಮೇಲೆ ಮುಂಬೈಗೆ ಹೋಗುತ್ತೆ ಈ ಗಾಡಿ ಇವಾಗ. ಬಟ್ ಏನು ಮಾಡೋಕ್ಕಾಗಲ್ಲ. ಸ್ಯಾಕ್ ಅಬ್ಸರ್ವ್ ಮಾತ್ರ ಕ್ರೇಜಿಯಾಗೈತೆ ನೋಡಿ, ಹೆಂಗೈತೆ ಒಳಗಡೆ ಸಸ್ಪೆನ್ಷನ್, ಅದರೊಳಗಡೆ ಮತ್ತೆ ಸಸ್ಪೆನ್ಷನ್ ಐತಿದೆಯೋ. ಪಂಪ್ ಆದರೆ ಮಾತ್ರ ಕ್ರೇಜಿಯಾಗಿರುತ್ತೆ, ಒಂಥರ ಇದು ಸಿಮೆಂಟು ಅಥವಾ ವೈಟ್ ಕಲರ್ ಇರೋದು. ಕ್ರೇಜಿ ಬೈಕ್ ಇದು. ಇದು ಒಂಥರ 2 ಕಲರ್ ಇದು, ಸಿಲ್ವರ್ ಕಾಣಿಸ್ತೈತೆ, ಇನ್ನೊಂದು ಕಡೆ ವೈಟ್ ಕಾಣಿಸ್ತೈತೆ. ವೈಟು ಕಾಣಿಸ್ತಾ ಇರ್ತದೆ. ಹಾಂ ಹಾಂ. ಹಾಯ್ ಹಲೋ, ನೋಡ್ರಿ ಕೈಲಾಸ್. ನೋಡ್ರಿ ಇದು RX-100 ಅಂತ. ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ತರಲಿಲ್ವೇ? ಇಲ್ಲ ಬೇಕು.